ಬೆಂಗಳೂರು ತಮ್ಮ ಪ್ರತಿಷ್ಠಿತ ಕಾಲೇಜಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರಾ? ಹೇಳಿ ಸರ್ ಕಾರ್ಯಕ್ರಮ ಬಗ್ಗೆ. ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವದ ಕಾರ್ಯಕ್ರಮ ಇವತ್ತು ಸಂಪನ್ನವಾಗಿದೆ. ಇದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿ ಧಾರ್ಮಿಕ ಮತ್ತು ಧರ್ಮದ ಬಗ್ಗೆ ತಿಳ್ಕೊಂಡಿದ್ದಾರೆ. ಇದು ಬಹಳ ಮುಖ್ಯ. ವಿದ್ಯಾಭ್ಯಾಸದ ಜೊತೆಗೆ ಧರ್ಮದ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ ಅರಿವಿದ್ರೆ ಜೀವನದಲ್ಲಿ ಸರ್ವತೋಮುಖ ಬೆಳವಣಿಗೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳು ತೊಡಗಿಸ್ಕೊಂಡಿದ್ದು ನಮಗೂ ಖುಷಿಯಾಗಿದೆ, ನಮ್ಮಲ್ಲೇ ಕಾರ್ಯಕ್ರಮ ಮಾಡಿದ್ದು ನಮಗೂ ಖುಷಿಯಾಗಿದೆ. ಸರ್ ನೋಡಿ ಸರ್, ಇಷ್ಟು ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮ ಬಂದು ಈ ಕಾರ್ಯಕ್ರಮ ನೋಡಿ ಅವರು ನಾಳೆ ತಗೊಂಡು 10 ಜನಕ್ಕೆ ಹೇಳ್ತಾರೆ, ಅವರು ತಿಳ್ಕೊಂತಾರೆ, ಇವರು ತಿಳ್ಕೊಂತಾರೆ. ಮುಂದಿನ ಫ್ಯೂಚರ್ ಇವ್ರ ಭವಿಷ್ಯ ಎಲ್ಲ ಚೆನ್ನಾಗಿರುತ್ತೆ. ಬಟ್ ಬೇರೆ ಕಾರ್ಯಕ್ರಮದಲ್ಲಿ ತಾವು ಗಮನಿಸ್ಕೊಂಡು ಬರ್ತಾ ಇದ್ರೆ ಒಂದು 50 ವರ್ಷದ ಮೇಲ್ಪಟ್ಟವರೇ ಬರ್ತಾರೆ. ಒಂದು ಯಂಗ್ಸ್ಟರ್ಸ್ ನಮ್ಮ ಯುವಕರು ಇವತ್ತಿರೋ ಅವ್ರ ಮಾರ್ಗದರ್ಶನ ಪಡಿತಾರೆ. ಸರ್, ಈಗ ಕಾಲ ಹೆಂಗಾಗಿದೆ ಅಂದ್ರೆ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಏನಿದೆ, ಟಿವಿ ಆಗ್ಬೋದು, ಮೊಬೈಲ್ ಆಗ್ಬೋದು, ಅದ್ರ ಗೀಳು ಜಾಸ್ತಿ ಆಗಿದೆ. ಆ ಗೀಳು ಕಡಿಮೆ ಮಾಡ್ಬೇಕು. ಇಂಥ ಕಾರ್ಯಕ್ರಮಗಳಲ್ಲಿ ಹುಡುಗರನ್ನ ತೊಡಗಿಸ್ಕೋಬೇಕು, ಮಕ್ಕಳನ್ನ ತೊಡಗಿಸ್ಕೋಬೇಕು, ಅವ್ರನ್ನ ಇನ್ವಾಲ್ವ್ ಮಾಡ್ಕೋಬೇಕು. ಫೋರ್ಸಿಬಲಿ ಆದ್ರೂ ಸರಿ ಇನ್ವಾಲ್ವ್ ಮಾಡ್ಕೋಬೇಕು. ಹಾಗಾದಾಗ ಮಾತ್ರ ಅವ್ರಿಗೂ ಸ್ವಲ್ಪನಾದ್ರೂ ಈ ಧರ್ಮದ ಬಗ್ಗೆ, ಸಂಸ್ಕೃತಿ ಬಗ್ಗೆ ಮತ್ತೆ ಮಾನವೀಯ ಮೌಲ್ಯಗಳು ಅವ್ರಿಗೆ ಗೊತ್ತಾಗುತ್ತೆ. ಹಾಗಾಗಿ ನಾವು ಹುಡುಗರನ್ನ ಸ್ವಲ್ಪ ಬಂದ್ರಪ್ಪ ಅಂತ ಕೇಳಿ ಸೇರಿಸ್ಕೊಂಡಿದ್ವಿ. ಅವರು ಬಹಳ ಖುಷಿಯಿಂದ ಭಾಗವಹಿಸಿದ್ದಾರೆ. ಎಲ್ಲ ರೀತಿ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು. ಸರ್, ಒಂದು ಸಣ್ಣ ಪ್ರಶ್ನೆ ಸರ್. ಇತ್ತೀಚಿನ ಘಟನೆಗಳು ಮೊನ್ನೆ ಜಮ್ಮು ಕಾಶ್ಮೀರಲ್ಲಿ ಒಂದು ತುಂಬಾ ಬ್ಯಾಡ್ ಇನ್ಸಿಡೆಂಟ್ ಆಯ್ತು ಸರ್. ಏನೋ ಒಂದು ಕುಟುಂಬ ಹೋಗಿದ್ದಾರೆ, ಮಕ್ಕಳಿಗೆ ಸಂತೋಷ ಪಡಿಸ್ಬೇಕು, ಪೇರೆಂಟ್ಸ್ ಸಂತೋಷ ಪಡಿಸ್ಬೇಕು ಹೋಗಿದ್ದಾರೆ. ಈ ಭಯೋತ್ಪಾದಕರು ಅಂತ ಮೇಡಮ್ ಅವ್ರು ಇಲ್ಲಂಗೆ ಅವರು ಮನುಷ್ಯ, ಅವರು ಏನು ಮೇಲ್ಗಡೆಯಿಂದ ನಾವು ಮಾತಾಡಬಾರ್ದು. ಬಟ್ ನೋಡಿ ಸರ್, ಯಂಗ್ಸ್ಟರ್ಸ್ ಎಲ್ಲ ದಾರಿ ತಪ್ತಾ ಇದ್ದಾರೆ. ಆ ಯಂಗ್ಸ್ಟರ್ಸ್ ಒಂದು ನಾವು ದಿಢೀರೋ ಲೆಕ್ಚರ್ ಇದಾಗಿದ್ದೀರಾ, ಅವ್ರಿಗೊಂದು ಬುದ್ಧಿವಾದ ಒಂದು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗೋ ತರ ಒಂದು ಮಾರ್ಗದರ್ಶನ ಕೊಡ್ತೀವಿ ಸರ್. ನಮ್ಮಲ್ಲಿ ಹಿರಿಯರು ನಮಗೆಲ್ಲ ಮಾರ್ಗದರ್ಶನ ನೀಡಿದ್ದಾರೆ. ಹೇಗೆ ಸಮಾಜದಲ್ಲಿ ಜೀವನ ನಡೆಸಬೇಕು, ಹಿರಿಯರಿಗೆ ಗೌರವ ಹೆಂಗ್ ಕೊಡ್ಬೇಕು ಅನ್ನೋದು, ಹಾಗೆ ಹೇಗೆ ಸಂಘ ಜೀವಿಗಳಾಗಿ ಬದುಕಬೇಕು, ಒಬ್ಬರನ್ನೊಬ್ರು ಅರ್ಥ ಮಾಡ್ಕೋಬೇಕು ಅನ್ನೋದು ಇಲ್ಲಿ ಬಹಳ ಮುಖ್ಯ. ನಮ್ಮಲ್ಲಿ ಈಗ ಸದ್ಯಕ್ಕೆ ಸೇರಿರುವಂತ ನಮ್ಮ NSS ವಿದ್ಯಾರ್ಥಿಗಳಿದ್ದಾರೆ. ಅವರು ಸಂಘ ಜೀವನ ಹೇಗೆ ನಡೆಸೋದು, ಒಬ್ಬರನ್ನೊಬ್ರು ಹೇಗೆ ಅರ್ಥ ಮಾಡ್ಕೊಳ್ಳೋದು, ಈ ವಿಚಾರದಲ್ಲಿ ನಾವು ಬಹಳ ಅವ್ರಿಗೆ ತಿಳಿಸ್ತಾ ಇದೀವಿ. ಹಾಗೂ ಅವ್ರು ತಿಳ್ಕೊಂಡಿದ್ದಾರೆ. ನಮ್ಮ ಯುವಕರಲ್ಲಿ ಏನಪ್ಪಾ ಅಂದ್ರೆ ಸ್ವಲ್ಪ ದುಡುಕಿನ ಮನೋಭಾವ ಜಾಸ್ತಿ, ಎಲ್ಲ ನಂದೇ ನಡಿಬೇಕು ಅನ್ನೋದು. ಅದನ್ನ ನಮ್ಮ ಸಂಸ್ಕೃತಿ ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಸ್ವಲ್ಪ ಅನುಸರಿಸಿದ್ರೆ ಒಳ್ಳೆ ದಾರಿಗೆ ಬರ್ತಾರೆ ಅಂತ ಅನ್ಸುತ್ತೆ ಸರ್.